ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ ಅಣ್ಣ. ಅಣ್ಣ ನಮಸ್ತೆ ನಮಸ್ತೆ, ಆರಾಮಿದ್ರಣ್ಣ? ಆರಾಮಿದ್ದೀನಿ ಹೇಳಿ ಸರ್. ಅಣ್ಣ ಇನ್ನೊಂದು ನಂಬರ್ ಇತ್ತು ನಿಮ್ದು, ಇನ್ನೊಂದು ನಂಬರ್ ಮಾಡ್ತಾ ಇದ್ದೆ, ಅದು ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಇಲ್ಲ ಅದು ಆ ನಂಬರ್ ಉಪಯೋಗಿಸೋದು ಕಡಿಮೆ ಮಾಡಿದ, ಅದು ಸ್ವಲ್ಪ ಸೆಟ್ ಚೇಂಜ್ ಮಾಡಿಸ್ಬೇಕಿತ್ತು ಅದಕ್ಕೆ. ಹೌದಣ್ಣ, ಅದು 91 ಅಣ್ಣ. ಏನಿಲ್ಲ, ಈಗ ಪರಿಷತ್ ಚುನಾವಣೆ ಇದಾಯ್ತಲ್ಲ, ಅದ್ರಲ್ಲಿ ಅಡ್ಡ ಮತದಾನ ಮಾಡಿದಾರಲ್ಲ ಅಣ್ಣ. ಹೌದೌದು. ಸೊ ಈಗೇನ ಶಾಸಕಾಂಗ ಸಭೆಯಲ್ಲಿ ಕರೀತಿದಾರೆ ಧರ್ಮಸ್ಥಳದಲ್ಲಿ, ಅಲ್ಲಿ ನೀವೇನಾರು ಹೋಗ್ತಿದಾರ ಅಲ್ಲಿಗೆ? ಅಣ್ಣ ಇನ್ನು ಶಾಸಕಾಂಗ ಸಭೆ ಕರಿತೀವಿ ಅಂತೇಳಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ. ಅಣ್ಣ ಆದ್ರೆ ಅದಕ್ಕೆ ಪಕ್ಷದ ಕೆಲವು ಹಿರಿಯ ನಾಯಕರು ಅದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಣ್ಣ ಶಾಸಕಾಂಗ ಸಭೆಯಲ್ಲಿ ಕರೆದ್ರೆ 100ಕ್ಕೆ 100 ನಾನು ಆ ಶಾಸಕಾಂಗ ಸಭೆಗೆ ಹೋಗ್ತೀನಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಭಾಗ್ಯವನ್ನು ಪಡ್ಕೊಳ್ತೀನಿ. ಹೇಳಿ ಸರ್ ಮತ್ತೆ. ಮತ್ತೇನಿಲ್ಲ, ಅದೀಗ 8 ಜನ ಕೂಡ ಈ ತರ ಮಾಡಿರೋಂಥದ್ದು, ಅಂದ್ರೆ ಕಟ್ಟ ಬಿಜೆಪಿ ಕಟ್ಟಾಳುಗಳು ಅಂತಕ್ಕಂಥ ಕೆಲವು ನಾಯಕರು ಕೂಡ ಈ ತರ ಮಾಡ್ಕೊಂತ ಹೋದ್ರೆ ಇರ್ತಕ್ಕಂಥ 62 ಜನ ಶಾಸಕರು ಅದರಲ್ಲೇ ಕೆಲವರು ಈ ತರ ಮಾಡ್ಕೊಂತ ಹೋಗ್ಬಿಟ್ರೆ ಈ ಪಕ್ಷದ ಏನು ಶಿಸ್ತು ಅಥವಾ ನೀತಿಗಳನ್ನ ಉಲ್ಲಂಘನೆ ಮಾಡ್ದಂಗ ಆಗತ್ತಲ್ಲ, ಎಲ್ಲ ಪಕ್ಷಕ್ಕೆ ದ್ರೋಹ ಬಗ್ದಂಗ ಆಯ್ತಲ್ಲ ಅಂತ. ಈಗ ನಾವು ಪ್ರತಿ ಬಾರಿ ಹೇಳಿದೀವಿ, ಈ ಹೊಂದಾಣಿಕೆ ರಾಜಕೀಯ ಮಾಡೋದನ್ನ ನೀವು ಅವ್ರಿಗೆ ಅದ್ರ ಬಗ್ಗೆ ಗಮನ ಹರಿಸ್ರಿ, ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಹೈಕಮಾಂಡ್ ಗಮನಕ್ಕೆ ನಾವು ತರ್ತಾನೆ ಇದೀವಿ. ಇಷ್ಟಾದ್ರೂ ಬಿಗಿಯಾದ ಕ್ರಮ ತೆಗೆದುಕೊಂಡಿಲ್ಲ. ಇದನ್ನ ಒಂಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ನಮ್ಮನ್ನು ಶಾಸಕರನ್ನಾಗಿ ಮಾಡಿರ್ತಾರೆ. ಇದು ಅಡ್ಡ ಮತದಾನ ಬರೀ ಒಬ್ರಿಗಲ್ಲ, ಇಡೀ ಕಾರ್ಯಕರ್ತರಿಗೆ ನೋವುಂಟು ಮಾಡಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಆತ್ಮಕ್ಕೆ ಮೋಸ ಮಾಡಿರ್ತಕ್ಕಂಥ ಈ ಕೃತ್ಯ, ಇದನ್ನ ಬಯಲಿಗೆ ಎಳಿಲೇಬೇಕು. ಈ ರೀತಿ ಮಾಡ್ತಕ್ಕಂಥವ್ರಿಗೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳದೆ ಇದ್ರೆ ಇದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಇದು ನಿಜವಾಗ್ಲೂ ಬರೀ ಪಕ್ಷಕ್ಕಲ್ಲ, ಯಾರಿಗೂ ಕೂಡ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನಂತಾರೆ, ಒಂದು ಎತ್ತ ತಾಯಿಗೆ ಮೋಸ ಮಾಡ್ದಂಗೆ ಇದು ಪಕ್ಷಕ್ಕೆ ಮೋಸ ಮಾಡೋದು. ಹೌದು, ಎತ್ತ ತಾಯಿಗೆ ಒಂದು ಗಾದೆ ಇದಲ್ಲ, ಹಾಗೆ ಎತ್ತ ತಾಯಿಗೆ ಮೋಸ ಮಾಡ್ದಂಗೆ. ಅವ್ರು ಯಾರೇ ಆಗಿರ್ಲಿ ಅಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಯಾರೇ ಆಗಿರ್ಲಿ. ಆಮೇಲೆ ನಾವು ದೇವ್ರ ನಂಬರು, ದೇವ್ರಂತೂ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ತಪ್ಪಿಸ್ಕೋಬಹುದು. ಮಂಜುನಾಥ ಸ್ವಾಮಿ ಅದರ ಸನ್ನಿಧಿಗೆ ಹೋಗು ಕೂಡ ಸುಳ್ಳು ಹೇಳ್ಬೋದು ನಾವು ಮಾಡಿದೀವಿ ಅಂತೇಳಿ 63 ಜನನು. ಆದ್ರೆ ಇದನ್ನೆಲ್ಲ ದೇವ್ರ ಗಮನಿಸ್ತಾನೆ, ದೈವ ಗಮನಿಸುತ್ತೆ. ಅವ್ರಿಗೆ ಶಿಕ್ಷೆ 100ಕ್ಕೆ 100 ಆಗತ್ತೆ. ಒಂದ್ ಕಡೆಗೆ ಉಚ್ಚಾಟಿತ ಶಾಸಕ ಇವರು ಯಾರಣ್ಣ, ನಮ್ಮ ವಿಜಯಪುರದ MLA ಯತ್ನಾಳೆ ಓಟ್ ಹಾಕಿದಂತೆ ಅವ್ರು ಹೇಳ್ಕೊಂತಿದ್ದಾರೆ. ಹೌದು, ಯತ್ನಾಳು ಕೂಡ ಪಕ್ಷ ಯತ್ನಾಳ್ ಅವರು ನಾನು ಲಿಂಗರಾಜ್ ಪಾಟೀಲ್ ಓಟ್ ಹಾಕ್ತೀನಿ ಅಂತಕ್ಕಂಥ ತೀರ್ಮಾನದಿಂದ ಬಂದಿದ್ರು. ಆದ್ರೆ ಪಕ್ಷ ಸೂಚನೆ ಕೊಡ್ತು JDS ನೀವು ಹಾಕಿ ಅಂದ ತಕ್ಷಣ ಆಯ್ತು ಅಂತೇಳಿ ಅವ್ರು JDS ಓಟ್ ಹಾಕಿದ್ದಾರೆ. ಅಂದ್ರೆ ಅವರೇ ಒಂದ್ ಕಡೆ ಉಚ್ಚಾಟಿತ ಶಾಸಕರಾದ್ರೂ ಕೂಡ ಪಕ್ಷಕ್ಕೆ ನಿಷ್ಠೆಯಾಗಿ ಬದುಕಿದ್ದಾರೆ. ಹೌದೌದು, ಪಕ್ಷ ಅಶೋಕ್ ಅವ್ರ ಕಚೇರಿಗೆ ಬಂದು ಯಾರಿಗ್ ನಾನ್ ಮತ ಹಾಕ್ಬೇಕು ಅಂತ ಕೇಳಿ ಹೋಗಿ ಮತ ಹಾಕಿದ್ರು. ಆದ್ರೆ ನಿಮ್ಮೊಳಗೆ ಇರ್ತಕ್ಕಂಥ ಕೆಲವರು ಬೇಕಂತಲೇ ಅಂದ್ರೆ ಏನೋ ಆಮಿಷಕ್ಕೆ ಬಲಿಯಾಗಿದಾರ ಮಾಡಿರ್ಬೇಕಣ್ಣ, ಹೆಂಗಿದು ನೋಡಿ. ಇದರಲ್ಲಿ 100ಕ್ಕೆ 100 ಆಮಿಷಕ್ಕೆ ಬಲಿಯಾಗಿದ್ದಾರೆ. 100ಕ್ಕೆ 100 ಆಮಿಷಕ್ಕೆ ಬಲಿಯಾಗಿರ್ತಕ್ಕಂಥದ್ದು, ಬೇರೆ ಇನ್ನೆಲ್ಲ ಸುಳ್ಳು. ಸರಿ ಅಣ್ಣ, ಅದಕ್ಕೆ ಫೋನ್ ಮಾಡಿದ್ವಿ. ಮತ್ತೆ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಆ ನಂಬರ್? ಇಲ್ಲ, ಕಾರ್ಯಕ್ರಮದಲ್ಲಿ ಇದ್ದೆ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಗೊತ್ತಾಗಿಲ್ಲ. ಇರೋಣ ನಾವಿದು ಮಲ್ಲಿಕಾರ್ಜುನ ಕೈದಾಳೆ ಅಂತ ಅಣ್ಣ, ಗ್ಯಾರಂಟಿ ನ್ಯೂಸ್ ರಿಪೋರ್ಟ್ರು. ನಿಮ್ದು ಕೈದಾಳೆ ನಂಬರ್ ಐತಣ್ಣ? ಇದೆಯಣ್ಣ, ಅದಕ್ಕೆ ಮಾಡಿದ್ದು. ಮುಂದೆ ಇದೇ ನಂಬರ್ಗೆ ಫೋನ್ ಮಾಡ್ತೇನೆ ಅಣ್ಣ ಮುಂದೆ. ಮಾಡಿ. ಥ್ಯಾಂಕ್ ಯು. ಓಕೆ.